ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕೆಆರ್ಎಸ್ ಡ್ಯಾಮ್ ಹತ್ರ ಕೂಡ ಪ್ರತಿಭಟನೆಗಳಾಗ್ತಾ ಇದೆ, ಆಕ್ರೋಶವನ್ನ ಕೂಡ ಹೊರಹಾಕ್ತಾ ಇದೆ. ಮತ್ತೊಂದು ಕಡೆನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಕೂಡ ನಡೆಯಿತು. ಆ ಮೀಟಿಂಗ್ ಅಲ್ಲಿ ಸುದೀರ್ಘವಾಗಿ ಕೆಲವೊಂದಷ್ಟು ಅಂಶಗಳನ್ನ ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಆಗಸ್ಟ್ 3ನೇ ತಾರೀಕಿನಂದು ವಿಜಯ ದಳಪತಿ ಅವರು ಕರ್ನಾಟಕಕ್ಕೆ ಬರ್ತಿದ್ದಾರೆ, ಚರ್ಚೆಯನ್ನ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ಆಲ್ರೆಡಿ ಅಲ್ಲಿ ಎಲ್ಲ ಸಿದ್ಧತೆಗಳಾಗ್ತಾ ಇದೆ. ವಿಜಯ್ ಕರ್ನಾಟಕ ಭೇಟಿಗೆ ಕನ್ನಡ ಸಂಘಟನೆಗಳು ವಿರೋಧ. ತಮಿಳುನಾಡು ಸಿಎಂ ಆಗಮಿಸುವ ಸಂದರ್ಭದಲ್ಲಿ ಮುತ್ತಿಗೆಯನ್ನ ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನೀರು ಕೇಳುವುದಿದ್ದರೆ ವಿಜಯ್ ಕರ್ನಾಟಕಕ್ಕೆ ಬರೋದು ಬೇಡ, ಬೇಕಾಗಿಲ್ಲ. ವಿಜಯ್ ಪ್ರೀತಿಯಿಂದ ಬರ್ತಾನೆ ಅಂದ್ರೆ ಸ್ವಾಗತ ಮಾಡ್ತೇವೆ, ಇಲ್ಲ ಅಂದ್ರೆ ಮುತ್ತಿಗೆಯನ್ನ ಹಾಕ್ತೀವಿ. ಇಲ್ಲವಾದಲ್ಲಿ ಆಗಸ್ಟ್ 3ನೇ ತಾರೀಕಿನೊಂದೇ ಏರ್ಪೋರ್ಟ್ ಬಳಿನೇ ಮುತ್ತಿಗೆಯನ್ನ ಹಾಕ್ತೀವಿ. ನೀರ್ ಬೇಡ ಅನ್ನೋದಾದ್ರೆ ಮಾತ್ರ ನಿಮ್ಗೆ ಸ್ವಾಗತ. ನೀರ್ ನಮಗ್ ಬೇಕು ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ನಿಮ್ಗೆ ಸ್ವಾಗತ ಇಲ್ಲ. ಈಗ ಆಲ್ರೆಡಿ ಒಂದು ಮೀಟಿಂಗ್ ಆಗಿರುವಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಹೇಳಿರುವಂತದ್ದು. ಆಗಸ್ಟ್ 3ನೇ ತಾರೀಕಿನೊಂದು ಕರ್ನಾಟಕಕ್ಕೆ ವಿಜಯ್ ಅವರು ಆಗಮಿಸ್ತಾ ಇದ್ದಾರೆ, ಜೊತೆಯಲ್ಲಿ ಚರ್ಚೆಯನ್ನ ಕೂಡ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಕಲ ಸಿದ್ಧತೆಗಳು ಆಗ್ತಾ ಇದೆ. ಈಗ ಆಲ್ರೆಡಿ ಒಂದು ಮೀಟಿಂಗ್ ಹಾಲ್ ತರ ಎಲ್ಲ ರೆಡಿ ಮಾಡ್ತಿದ್ದಾರೆ, ಟೇಬಲ್ಗಳನ್ನ. ಅಲ್ಲಿ 15 ದಿನದಿಂದ ಆ ಒಂದು ಜಾಗವನ್ನ ರೆಡಿ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಹೇಳಿಕೆಯನ್ನು ವಾಟಾಳ್ ನಾಗರಾಜ್ ಅವರು ಕೂಡ ಕೊಟ್ಟಿದ್ದಾರೆ. ತಮಿಳುನಾಡು ಸಿಎಂ ಆಗಮಿಸ್ತಾ ಇರುವಂತದ್ದು ಖುಷಿ ವಿಚಾರ, ಆದ್ರೆ ನೀರನ್ನ ಕೇಳ್ತಾರೆ ಅಂತ ಅಂದ್ರೆ ಇದು ಸರಿ ಇಲ್ಲ. ನೀವು ಬರ್ಲೇಬೇಡಿ. ನೀರನ್ನ ಕೇಳೋ ವಿಚಾರಕ್ಕೆ ಏನಾದ್ರೂ ನೀವು ಬರ್ತಿದ್ದೀರಾ ಅಂತ ಅಂದ್ರೆ ಕರ್ನಾಟಕ ಕಾಲೇ ಇಡಬೇಡಿ. ಇಲ್ಲ ಅಂತ ಅಂದ್ರೆ ನೀರನ್ನ ನೀವು ಕೇಳ್ತೀರಾ ಅಂತ ಅಂದ್ರೆ ಏರ್ಪೋರ್ಟ್ ಬಳಿನೇ ನಿಮ್ಗೆ ಮುತ್ತಿಗೆಯನ್ನ ಹಾಕ್ಬೇಕಾಗತ್ತೆ, ಮುತ್ತಿಗೆಯನ್ನ ಹಾಕ್ತೀವಿ ನಾವು ಅಂತ ವಾಟಾಳ್ ನಾಗರಾಜ್ ಅವರು ಇದೀಗ ತಿಳಿಸಿದ್ದಾರೆ. ನಾವು ಇಲ್ಲಿ ದಯಮಾಡಿ ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ಆದರೆ ನೀರು ಬಿಡಲ್ಲ, ನಾನು ಮುಖ್ಯಮಂತ್ರಿ ನೀರು ಬಿಡಲ್ಲ. ತೋಳಿ ಅದೇ ಅವರು ಬಹಳ ಬುದ್ಧಿಯಿಂದ ನನ್ನ ಮೇಲೆ ಬೀಳ್ತಾ ಇದ್ದಾರೆ. ಯಾಕೆ ಗೊತ್ತಿಲ್ಲ, ನಮಗೂ ಅವ್ರಿಗೂ ಪ್ರೀತಿ ಇದೆ, ಅದ್ರ ಮೇಲೆ ಬೀಳ್ತಾ ಇದ್ದಾರೆ. ಅದೇನು ಆತರು ನನಗೆ ಗೊತ್ತಿಲ್ಲ. ನಾನೇನು ಪಾಪ ನಾನು ಎಷ್ಟು ನೋವಾಗತ್ತಿದ್ದಿಲ್ಲ, ಗೊತ್ತಾಯ್ತಾ? ಇದು ಮಾಡಿ ನಾವು ಇಡೀ ರಾಜ್ಯದಲ್ಲಿ ಬಹಳ ಅದ್ಭುತವಾಗಿ ಹೋರಾಟ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಕ್ಕಾಗೋದಿಲ್ಲ ಅಂತ ಹೇಳಿ ಭಾರಿ ಹೋರಾಟ ಮುಂದಿನ ತಿಂಗಳು 13ನೇ ತಾರೀಕು, ಮುಂದಿನ ತಿಂಗಳು 13ನೇ ತಾರೀಕು ಗುರುವಾರ, ಮುಂದಿನ ತಿಂಗಳು 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಕೈ ಮುಗಿದು ಕೇಳ್ತಾರೆ, ಯಾರು ಇದಕ್ಕೆ ವಿರೋಧ ಮಾಡಬೇಡಿ, ನೈತಿಕ ಬೆಂಬಲ ಅಂತ ಹೇಳಬೇಡಿ. ನಾನು ಎಲ್ಲರನ್ನೂ ಅಭಿಮಾನದಿಂದ ಪ್ರೀತಿಯಿಂದ ಕೇಳ್ತಾ ಇದ್ದೇನೆ. 13ನೇ ತಾರೀಕು ಐತಿಹಾಸಿಕವಾದಂತಹ ದಿನ.